ಲಕ್ಷಾಂತರ ಕನ್ನಡಿಗರು ಇವರ ಅಭಿಮಾನಿಯಾಗಿದ್ರು. ಇವರ ಹಾಡುಗಳಿಗೋಸ್ಕರ ಕಾಯ್ತಾ ಇದ್ರು. ಆದರೆ ಅದೇ ಸೋನು ನಿಗಮ್ ಇವತ್ತು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆಗುತ್ತಾ ಇದ್ದಾರೆ. ಅವರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗ್ತಾ ಇದೆ. ಕನ್ನಡ ಸಿನಿಮಾ ರಂಗದಿಂದಲೇ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡೋದಕ್ಕೆ ಘೋಷಣೆ ಮಾಡಲಾಗ್ತಾ ಇದೆ. ಸಭೆಯನ್ನ ನಡೆಸಿದಂತ ಫಿಲ್ಮ್ ಚೇಂಬರ್ ಈ ಅಸಹಕಾರವನ್ನ ನೀಡುವಂತ ಘೋಷಣೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ಮುಂದೆ ಸೋನು ನಿಗಮ್ ಹಾಡೋದಿಲ್ಲ, ಕನ್ನಡಕ್ಕೆ ಇನ್ಮುಂದೆ ಸೋನು ನಿಗಮ್ ಅವರನ್ನ ಕರೆಸೋದಿಲ್ಲ. ನೋಡಿ ಹೇಗಿದ್ದಂತ ಸೋನು ನಿಗಮ್ ಅವರ ಪ್ರೀತಿ ಯಾವ ರೀತಿಯಾಗಿ ಹೋಗಿತ್ತು ಅವರು ಆಡಿದಂಥ ಮಾತುಗಳಿಂದಾಗಿ. ಸಭೆಯನ್ನ ನಡೆಸಿದಂಥ ಫಿಲ್ಮ್ ಚೇಂಬರ್ ಅಸಹಕಾರದ ಬಗ್ಗೆ ಘೋಷಣೆಯನ್ನ ಮಾಡಿದೆ. ಕನ್ನಡಕ್ಕೆ ಇನ್ಮುಂದೆ ಸೋನು ನಿಗಮ್ ಅವರನ್ನ ಕರೆಸೋದಿಲ್ಲ. ಸೋನು ನಿಗಮ್ ಅವರಿಗೆ ಇವತ್ತು ಕೂಡ ಸಾಕಷ್ಟು ಬೇಡಿಕೆ ಇತ್ತು ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಹಾಡುಗಾರರಿಗೆ. ಆದರೆ ಅದಕ್ಕೆ ಇನ್ನು ಮುಂದೆ ಅಸಹಕಾರ ಇರುತ್ತೆ. ಈ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಯನ್ನ ಇವತ್ತು ಫಿಲ್ಮ್ ಚೇಂಬರ್ ಮಾಡಿರುವಂಥದ್ದು. ಕನ್ನಡಕ್ಕೆ ನಾವು ಇನ್ನು ಮುಂದೆ ಸೋನು ನಿಗಮ್ ಅವರನ್ನ ಕರೆಸೋದಿಲ್ಲ, ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೋಡಿ, ಇತ್ತೀಚೆಗಷ್ಟೇ ಮಾಯಾವಿ ಅನ್ನುವಂಥ ಅದ್ಭುತ ಹಾಡನ್ನ ಕೊಟ್ಟಿದ್ರು ಸೋನು ನಿಗಮ್. ಸಾಕಷ್ಟು ಹಿಟ್ ಕೂಡ ಆಗಿತ್ತು, ಅವರ ಮೇಲೆ ಸಾಕಷ್ಟು ಪ್ರೀತಿ ಇತ್ತು. ಆದರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡಂತ ಸೋನು ನಿಗಮ್ ಪಹಲ್ಗಾಮ್ ದಾಳಿಗೂ ಇಲ್ಲಿ ಕನ್ನಡ ಕನ್ನಡ ಅಂತ ಕೂಗದಂಥವ್ರಿಗೂ ತಾಳೆಯನ್ನು ಹಾಕ್ಬಿಟ್ರು. ಅವರ ಒಂದು ಮಾತಿದೆಯಲ್ಲ, ಅದಾದ್ಮೇಲೆ ಸ್ಪಷ್ಟನೆಯನ್ನಾದರೂ ಕೊಟ್ರ ಅಥವಾ ಏನಾದರೂ ಕ್ಷಮೆಯನ್ನ ಕೋರಿದ್ರ ಅಂದ್ರೆ ಅಲ್ಲೂ ಕೂಡ ಉಲ್ಟಾ ಪಲ್ಟಾ ಮಾತನಾಡಿದ್ರು. ಅದೆಲ್ಲರ ಪರಿಣಾಮವಾಗಿ ಇವತ್ತು ಅವರು ಕನ್ನಡ ಚಿತ್ರರಂಗದಿಂದಲೇ ಅವರಿಗೆ ಗೇಟ್ ಪಾಸ್ ಸಿಗ್ತಾ ಇದೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಆಪರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಈ ಹೊತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮಾ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ಏನು ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದ್ರ ಅನ್ಕೊಂಡಿದ್ವಿ. ನಮ್ಮ ಅಸೋಸಿಯೇಷನ್ ನಾವೆಲ್ಲ ಹತ್ರನೂ ಡಿಸ್ಕಸ್ ಮಾಡಿ, ನಮ್ಮ ಅಧ್ಯಕ್ಷರು ಸಾಧು ಕೋಕಿಲ್ ಅವರು ಇದ್ರು, ಹರಿಕೃಷ್ಣ ಅವರು ಸೇರಿದಂತೆ ಎಲ್ಲರ ಹತ್ರನೂ ಮಾತಾಡಿದೀವಿ. ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬರಕ್ ಆಗ್ಲಿಲ್ಲ. ಆದ್ರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಎ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಪಿನಿಯನ್ ಏನಂತಂದ್ರೆ, ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನ ಎನ್ಕರೇಜ್ ಮಾಡಬಾರ್ದು. ಬರೀ ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಆಪರೇಷನ್ ಮಾಡಬೇಕು. ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ, ಆಡಿಯೋ ಕಂಪನಿ ಅವರು ಪ್ರೆಷರ್ ಇರುತ್ತೆ. ಮತ್ತೆ ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡ್ಬೇಕು ಅನ್ನೋದು ಡಿಸಿಷನ್ ಮೇನ್ಲಿ 4 ಜನದಿರುತ್ತೆ. ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ, ಡೈರೆಕ್ಟರ್ ಡಿಸಿಷನ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಇದೆಲ್ಲ ಆದ್ಮೇಲೆ ಆಡಿಯೋ ಕಂಪನಿ ಒಂದು ಡಿಸಿಷನ್ ಇರುತ್ತೆ. ಸೊ ಬರೀ ನಾವು ಮಾತ್ರ ನಾನ್ ಕೋಆಪರೇಷನ್ ಅಂದ್ರೆ ಆಗಲ್ಲ. ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು. ಅದನ್ನ ತಗೊಳ್ಳೋಣ ಅಂತ ನೀವು ಬರಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನ ಡಿಸ್ಕಸ್ ಮಾಡಿದೀವಿ. ಕನ್ನಡಕ್ಕೆ, ಕನ್ನಡಿಗರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಈ ಕ್ಷಣದಿಂದಲೇ ಆತನನ್ನ ಬ್ಯಾನ್ ಮಾಡಬೇಕು ಅಂತ ಕೇಳಿದೀವಿ. ನಾವು ಬೇಕಾದ್ರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿಗೆ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಅವರು ಮಾಡಿದ್ದು ತಪ್ಪು. ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂತ ಅವಕಾಶವನ್ನು ಕೊಟ್ಟಿದ್ದೀವಿ. ಇವತ್ತು ಕನ್ನಡಕ್ಕೇನೆ ಅವಮಾನ ಮಾಡ್ತಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಈಗಿನಿಂದಲೇ ಆ ಆಪ್ ಅನ್ನ ಬ್ಯಾನ್ ಮಾಡ್ತಾರೆ, ಆಡೋಂಗಿಲ್ಲ, ಏನಿಲ್ಲ. ಆ ಧೈರ್ಯ ಇದೆ. ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೆ ಅನ್ನುವ ಧೈರ್ಯ ನಮಗಿದೆ. ಅದಕ್ಕೋಸ್ಕರ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಸತೀಶ್, ನೋಡಿ, ಕನ್ನಡ ನೆಲದಲ್ಲಿ ಪ್ರತಿಭಾವಂತರಿಗೆ ಕೊರತೆ ಇಲ್ಲ. ಹಾಗಿದ್ದಾಗ್ಯೂ ಕೂಡ ಅತ್ಯಂತ ಕಷ್ಟ ಸಮಯ ಇತ್ತು ಸೋನು ನಿಗಮ್ಗೆ.
ಅವತ್ತು ಓಂ ಶಾಂತಿ ಓಂ ಅಂತ ಚಿತ್ರರಂಗದಿಂದ ಅವರು ಅಲ್ಲಿ ಶಾರುಖ್ ಖಾನ್ ಜೊತೆಯಲ್ಲಿ ಜಟಾಪಟಿಯನ್ನು ಮಾಡಿಕೊಂಡ ಬಳಿಕ ಹಿಂದಿ ಚಿತ್ರರಂಗದಲ್ಲಿ ಅವ್ರಿಗೆ ಅವಕಾಶ ಇರಲಿಲ್ಲ. ಕನ್ನಡ ಚಿತ್ರರಂಗ ಅವರನ್ನ ತೆರೆದ ಬಾಹುವಿನಿಂದ ಸ್ವಾಗತ ಮಾಡಿತ್ತು. ಅಂಥ ಕನ್ನಡಿಗರಿಗೆ, ಅಂಥ ಚಿತ್ರರಂಗಕ್ಕೆ ಅವರು ಮಾತನಾಡಿದಂಥ ಮಾತನ್ನ ಇನ್ನೂ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಚೇಂಬರ್ ಏನೋ ಅನೌನ್ಸ್ ಮಾಡ್ತಾ ಇದೆ, ಅಸಹಕಾರವನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಅದು ಜಾರಿಗೆ ಬರುತ್ತಾ ಅಥವಾ ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ತೆಗೆದುಕೊಳ್ಳುವಂಥ ಅವಕಾಶಗಳು ಇತ್ತಾ ಅಂತ ಹೇಳಿ? ಎಸ್ ರಾಘವೇಂದ್ರ ಗೌಡಿ, ಏನು ಕನ್ನಡಿಗರ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಹೇಳಿಕೆ ಕೊಟ್ಟಿದ್ದಂತಹ ಗಾಯಕ ಸೋನು ನಿಗಮ್ಗೆ ವೀಸಾ ಪಾಸ್ಪೋರ್ಟ್ ಇಲ್ದರೆ ಕನ್ನಡ ಚಿತ್ರರಂಗದಿಂದನೇ ಆಚೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ಕನ್ನಡ ಚಿತ್ರರಂಗ ಒಂದಾಗಿದ್ದಾರೆ. ಇನ್ನು ಮುಂದೆ ಸೋನು ನಿಗಮ್ ಅವರಿಂದ ಯಾವುದೇ ಹಾಡನ್ನು ಕನ್ನಡದಲ್ಲಿ ಹಾಡಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಮತ್ತೆ ಸಂಗೀತ ನಿರ್ದೇಶಕರು ಎಲ್ಲರೂ ಕೂಡ ಒಂದಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಕೊನೆಯದಾಗಿ ಉಳಿದಿರುವಂಥದ್ದು ಆಡಿಯೋ ಕಂಪನಿಗಳು. ಸೊ ಆಡಿಯೋ ಕಂಪನಿಗಳಿಗೂ ಕೂಡ ಒಂದು ಕನ್ನಡದ ಬಗ್ಗೆ ಇರುವಂತಹ ಅವರು ಮಾತಾಡಿರುವಂತಹ ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟು ಅವರು ಕೂಡ ಸೋನು ನಿಗಮ್ ಅವರ ಹಾಡುಗಳಿಗೆ ಡಿಮ್ಯಾಂಡ್ ಮಾಡಿದ ರೀತಿಯಲ್ಲಿ ಅವರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಆದರೆ ಇವತ್ತಿನಿಂದನೇ ಅವರಿಂದ ಕನ್ನಡ ಚಿತ್ರರಂಗದಿಂದ ದೂರ ಇಡುವಂತ ಒಂದು ಕೆಲಸವನ್ನು ಮಾಡ್ತೀವಿ ಅಂದಿದ್ದಾರೆ. ಅದರ ಪ್ರತಿಫಲವಾಗಿ ಈಗಾಗಲೇ ಒಂದು ಕನ್ನಡ ಚಿತ್ರಕ್ಕೆ ಈಗ ಆಲ್ರೆಡಿ ಸೋನು ನಿಗಮ್ ಆಡಬೇಕಾಗಿತ್ತು, ಅದಕ್ಕೆ 1 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು. ಈಗ ಆ ಚಿತ್ರತಂಡ ಕೂಡ ಆ ಹಣ ಹೋದ್ರೂ ಪರವಾಗಿಲ್ಲ, ನಮಗೆ ಕನ್ನಡ ಮುಖ್ಯ, ನಾವು ಸೋನು ನಿಗಮ್ ಅವರಲ್ಲಿ ಆಡಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಗೆ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಈಗ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತ ಒಂದು ಕ್ಷಮೆಯೂ ಕೇಳದೆ ಉದ್ದಟತನ ತೋರಿದಂತ ಸೋನು ನಿಗಮ್ಗೆ ಈಗ ಕನ್ನಡ ಚಿತ್ರರಂಗದಿಂದ ಗೇಟ್ ಪಾಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ರಾಘವೇಂದ್ರ ಗುಡಿ. ಧನ್ಯವಾದಗಳು ಸತೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಅವರೇ ನಮಸ್ಕಾರ. ನಮಸ್ಕಾರ. ಸೋನು ನಿಗಮ್ ಅವರಿಗೆ ಅತಿಯಾದಂತ ಪ್ರೀತಿಯನ್ನ ಕೊಟ್ವಿ ಕರ್ನಾಟಕದಿಂದ, ಕನ್ನಡ ಜನರೆಲ್ಲ ಅತಿ ಪ್ರೀತಿಯನ್ನ ಕೊಟ್ವಿ. ಆ ಅತಿ ಪ್ರೀತಿಯ ಮುಳುವಾಯ್ತಾ ಅಂತ ಹೇಳಿ? ಹೌದು, ಖಂಡಿತ. ಅವರು ತುಂಬಾ ಲೂಸ್ ಆಗಿ ಅನ್ಕೊಂಡ್ಬಿಟ್ರು ಇಲ್ಲಿ ನಮ್ಮ ಕನ್ನಡದವ್ರನ್ನ. ಅವರಿಂದಾನೇ ನಾವು ಬೆಳೀತಾ ಇದ್ದೀವಿ ಅಂತ. ಪ್ಲಸ್ ಅಲ್ಲಿ ಅವರು ತುಂಬಾ ಚಿಕ್ಕ ಸ್ಟೂಡೆಂಟ್ಸ್ ಅವರು ಕೇಳಿದ್ರು. ಅವ್ರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರೌಡಿಗಳು ಅಂತ, ಗುಂಡೆ ಎಲೋಗ್ ಅಂತ ಹೇಳಿದ್ದು ನಮ್ಗೆ ಇನ್ನೂ ಡಬಲ್ ಬೇಜಾರಾಗಿದೆ, ತುಂಬಾ ಅವಮಾನ ಆಗಿದೆ. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಈ ತರ ಕನ್ನಡದಲ್ಲಿ ಕೆಲವು ಗುಂಡಗಳು ನನ್ಗೆ ಹಾಡು ಹೇಳಕ್ ಕೇಳಿದ್ರು ಅಂದ್ರೆ ಏನೊಂದು ಹಾಡು ಹೇಳಕ್ ಕೇಳಿದ್ರು ಅದು ಹೆಂಗ್ ಗುಂಡಗಳಾಗ್ಬಿಡ್ತಾರೆ ಇವ್ರಿಗೆ? ನಿಜ. ಸೊ ಅದಕ್ಕೆ ಇಂತ ಒಂದು ಇಷ್ಟು ದಿಮಾಕಿರೋ ಒಂದು ಗಾಯಕರನ್ನ ನಾವ್ ಯಾವತ್ತೂ ಇನ್ ಕನ್ನಡದಲ್ಲಿ ಹಾಡ್ಸ್ಬಾರ್ದು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿದೀವಿ. ನಮ್ ಗ್ರೂಪ್ ಅಲ್ಲಿ ಮ್ಯೂಸಿಷಿಯನ್ಸ್ ಅಂತೂ ಖಂಡಿತವಾಗ್ಲೂ ಡಿಸೈಡ್ ಮಾಡಿದೀವಿ. ಕೆಲವು ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಎಲ್ಲ ಇವಾಗ ಅಡ್ವಾನ್ಸ್ ಹೋದ್ರೂ ಪರವಾಗಿಲ್ಲ ಅಂತ ಒಂದು ಡಿಸಿಷನ್ ತಗೊಂಡಿದೀವಿ ಅಷ್ಟೇ. ಕಿರಣ್ ಅವ್ರು, ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು ನಮಗೆ ಪ್ರೆಸ್ ಮೀಟ್ ನಡೆಯುವಂತ ಸಂದರ್ಭದಲ್ಲಿ, ಈ ಆಡಿಯೋ ಕಂಪನಿಗಳು ಏನ್ ಮಾಡ್ತವೆ, ಆಡಿಯೋ ಕಂಪನಿಗಳು ಒತ್ತಡ ಕೂಡ ನಮ್ಮ ಮೇಲೆ ಇರುತ್ತೆ ಸಮಟೈಮ್ಸ್ ಇವರಿಂದ ಹಾಡ್ಸಿ ಅಂತ ಹೇಳಿ. ಈಗ ಆಡಿಯೋ ಕಂಪನಿಗಳು ಕೂಡ ಇನ್ನೂವರೆಗೂ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಅವರಿಂದನೂ ಕೂಡ ನಾವು ಒಂದು ಪಾಸಿಟಿವ್ ಆದಂತ ಸ್ಟೇಟ್ಮೆಂಟ್ ಅನ್ನ ಎದುರು ನೋಡಬಹುದಾ ಅಂತ? ಆಡಿಯೋ ಕಂಪ್ನಿಗಳು ಕೊಡ್ಬೋದು, ಬಟ್ ಅವ್ರದ್ದು ಕಮರ್ಷಿಯಲ್, ಅವ್ರದ್ದು ಬಿಸ್ನೆಸ್ ನೋಡಕ್ಕೆ ಇದ್ ಮಾಡ್ತಾರೆ. ಅವ್ರದ್ದು ಏನೋ ನಾನು ತಪ್ಪಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಕೇಳೋ ಜನಗಳು ನಮ್ ಜನಗಳು, ನಾವು ಹಾಡ್ನ ಕೇಳೋರು. ಸೊ ನಾವು ಮೊದ್ಲು ಇಂಥವ್ರನ್ನ ಧಿಕ್ಕರಿಸ್ಬೇಕು, ಆಗ ಆಡಿಯೋ ಕಂಪ್ನಿಗಳು ತಂತಾನೆ ಅವರು ಇದ್ ಮಾಡ್ಕೊಂತಾರೆ. ಆಮೇಲೆ ಈಗ ನೋಡಿ, ಈಗ ನಾವು ಸೋನು ನಿಗಮ್ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಸಂದರ್ಭ ಇತ್ತು, ಬಹುತೇಕವಾಗಿ ನಿಮಗೂ ಕೂಡ ನೆನಪಿರುತ್ತೆ. ಓಂ ಶಾಂತಿ ಓಂ ಅಂತ ಒಂದು ಹಿಂದಿಲಿ ಸಿನಿಮಾ ಬಂದಿರುತ್ತೆ. ಆಗ ಅವರು ಶಾರುಖ್ ಖಾನ್ ಜೊತೆಯಲ್ಲೇ ಜಟಾಪಟಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ಬಹುತೇಕವಾಗಿ ಇಡೀ ಬಾಲಿವುಡ್ನಿಂದ ಅವರನ್ನು ಹೊರಗಡೆ ಹಾಕಲಾಗುತ್ತೆ, ಅಲ್ಲಿ ಬ್ಯಾನ್ ಮಾಡಲಾಗುತ್ತೆ ಅವರನ್ನು. ಅವರಿಗೆ ಒಂದೇ ಒಂದು ಅವಕಾಶಗಳು ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ನೆಲೆಯನ್ನು ಒದಗಿಸಿದ್ದು ನಮ್ಮ ಕನ್ನಡ ಚಿತ್ರರಂಗ. SP ಬಾಲಸುಬ್ರಹ್ಮಣ್ಯ ಅವರನ್ನ ಬಿಟ್ರೆ ಅತಿಯಾಗಿ ನಾವು ಅವರ ಸ್ಥಾನಕ್ಕೆ ತರೋದಕ್ಕೆ ಅಥವಾ ಅವರಷ್ಟು ಪ್ರೀತಿಯನ್ನ ಕೊಡೋದಕ್ಕೆ ಸೋನು ನಿಗಮ್ ಅವರಿಗೆ ಯತ್ನಿಸಿದ್ದು. ಹಾಗಿದ್ದಾಗಿ ಕೂಡ ಈ ಮನುಷ್ಯ ಈಗ ಮಾತಾಡ್ತಾರಲ್ಲ, ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಇಲ್ಲ, ಅವ್ರದ್ದು ತುಂಬಾ ದಿಮಾಕಿದೆ. ಯಾಕಂದ್ರೆ ನಾನು ಈ ಮೊದಲೇ ಒಂದ್ಸಲ ನಿಮ್ ಚಾನೆಲ್ ಅಲ್ಲಿ ಹೇಳಿದ್ದೆ, ನಾನು ಒಂದು ಹಾಡಾಡ್ತಕ್ಕೆ ಹೋಗುವಾಗ ತುಂಬಾ ದಿಮಾಕಿಂದ ಮಾತಾಡ್ತಾರೆ. ಒಂದು ಇದೇ ಇಲ್ಲ. ಪ್ಲಸ್ ಅವರು ನಮ್ಮ ಹಾಡು ರೆಕಾರ್ಡಿಂಗ್ ಅಲ್ಲಿ ಈ ತರ ಬೇಡ, ಈ ತರ ಹಾಡ್ಕೊಡಿ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ವೈ ದ ಫಕ್ ಶುಡ್ ಐ ಸಿಂಗ್ ದಿಸ್ ಸಾಂಗ್ ಅನ್ಬಿಟ್ಟು ಬಾಗ್ಲಾಕೊಂಡು ಹೋಗಿದ್ದು ಉಂಟು. ಈ ತರ ಒಂದು ನನಗೂ ಆ ತರ ಅನುಭವ ಆಗಿದೆ. ಬಟ್ ನಾನು ಅವಾಗ ಸುಮ್ನೆ ಇದ್ದೆ, ಏನೋ ಆಗಿರ್ಬೋದು ಅಂತ. ಎಲ್ಲರೂ ಹೇಳಿದ್ರು ಅಲ್ಲಿ ಹಂಗೆಲ್ಲ ಮಾಡ್ತಾರೆ ಅಂತ. ಅಂತೂ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನಕ್ಕೆ ಹೋಗಿದ್ವಿ. ಬಟ್ ಈ ತರ ಆದ್ಮೇಲೆ ನಾನ್ ಸುಮ್ನೆ ಇದ್ದೆ. ಬಟ್ ಕನ್ನಡ ವಿಷಯಕ್ಕೆ ಅಂತ ಬಂದಾಗ ನಾವ್ ಯಾರು ಸುಮ್ನೆ ಇಲ್ಲ. ಇವಾಗ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಒಟ್ಟಾಗಿ ಎದುರಿಸೋಣ ಅಂತ ಇದೀವಿ ಅಷ್ಟೇ. ಧನ್ಯವಾದಗಳು ಕಿರಣ್ ಅವರೇ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು.
ಸೊ ವೀಕ್ಷಕರೇ, ನೋಡ್ತಾ ಇದ್ವಿ ಹೇಗೆ ಸೋನು ನಿಗಮ್ ಅವರಿಗೆ ಅತಿಯಾದಂಥ ಪ್ರೀತಿಯನ್ನು ಕೊಟ್ಟಂಥ ಕನ್ನಡಿಗರ ಬಗ್ಗೆನೇ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ವ್ಯಕ್ತಿ ಆಡಿದ್ರು ಅಂತ ಹೇಳಿ. ಆ ಒಂದು ಪಹಲ್ಗಾಮ್ ದಾಳಿಗೂ ಇಲ್ಲಿ ಇವರು ಕನ್ನಡ ಸಾಂಗ್ಗಳನ್ನ ಕೇಳೋದಕ್ಕೂ ಎತ್ತಿನ ಸಂಬಂಧ. ಅಲ್ಲಿ ಅವ್ರು ಹೋಗಿದ್ದು ಕೂಡ ಯಾವುದೋ ಒಂದು ಬಹಿರಂಗವಾಗಿರ್ತಕ್ಕಂಥ ಸಭೆಗೆ ಹೋಗಿದ್ರು. ಅಲ್ಲಿ ಯಾವುದೋ ರೌಡಿ ಎಲಿಮೆಂಟ್ಸ್ ಬಂದಿತ್ತಂತಲ್ಲ, ಒಂದು ಕಾಲೇಜಿಗೆ ಪರ್ಫಾರ್ಮ್ ಮಾಡೋಕೆ ಹೋಗಿದ್ದಾರೆ. ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳು ಪ್ರೀತಿಯಿಂದ ಕೇಳಿರ್ತಾರೆ, ಒತ್ತಡವನ್ನು ಹಾಕಿರ್ತಾರೆ. ಅದು ಅವರ ಹಕ್ಕು ಕೂಡ. ಇವತ್ತು ನಾವು ವೀಕ್ಷಕರಿಗೆ ನೀವು ಇದನ್ನು ಈಗ ಹಕ್ಕನ್ನು ಹಾಕಬೇಡಿ ಅಥವಾ ನೀವು ಒತ್ತಡವನ್ನು ಹೇರಬೇಡಿ ಅಂತ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ? ಹಾಗೆ ಒತ್ತಡವನ್ನು ಹೇರಿದ್ರು ಅಂದ ಮಾತ್ರಕ್ಕೆ ಪಹಲ್ಗಾಮಲ್ಲಿ ಆಗಿರುವಂಥ ದಾಳಿಗೆ ಇದಕ್ಕೆ ಹೋಲಿಕೆ ಮಾಡ್ತಾರೆ ಇವರು ಅಂದರೆ ಕ್ಷಮೆಯನ್ನು ಸರಿಯಾಗಿ ಕೇಳೋದಿಲ್ಲ. ಆವಾಗಲೂ ಕೂಡ ಅದೇ ಥರ ಉದ್ಧಟತನವನ್ನು ಬೆರೀತಾರೆ. ಹೀಗಾಗಿ ಸಹಜವಾಗಿ ಇವತ್ತು ಇಡೀ ಕನ್ನಡಿಗರು ನೊಂದಿದ್ದಾರೆ. ಕನ್ನಡ ಚಿತ್ರರಂಗ ಕೂಡ ಒಕ್ಕೂರಿನ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಇವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. मुझे अच्छा नहीं लगा कि वहां पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे he was so rudely threatening me कि कन्नड़ा कन्नड़ा. यही कारण है पहलगाम में जो हुआ है ना, कन्नड़ा 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 कन्नड़ा, और एक होता है कन्नड़ा कन्नड़ा कन्नड़ा. फर्क है दोनों में. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करते, रोका. लड़कियां मुझे याद उनको चिल्ला रही बोली थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसी वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं जो हर प्रांत में आई एम श्योर. ಇನ್ನು ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಮತ್ತೊಂದು ಕಡೆ ಸೋನು ನಿಗಮ್ಗೆ ಕಾನೂನಿನ ಕಂಟಕ ಕೂಡ ಹೆಚ್ಚಾಗ್ತಾ ಇದೆ. ಸಹಜವಾಗಿ ಹೆಚ್ಚಾಗಬೇಕಾಗಿರುವಂತದ್ದೇ. ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಿರುವಂತಹ ಘೋಷಣೆ ಬಂದಿದೆ. ಮತ್ತೊಂದು ಕಡೆಯಿಂದ ಅವರ ಮೇಲೆ ಕಾನೂನಿನ ಕಂಟಕ ಕೂಡ ಜಾಸ್ತಿ ಆಗ್ತಾ ಇದೆ. ಸೋನು ನಿಗಮ್ ಮೇಲೆ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ದಾವೆ. ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಕೂಡ ಈಗ ದೂರು ದಾಖಲಾಗಿರುವಂಥದ್ದು. ಸುಮ್ಮನೆ ಮಾತನಾಡಿ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಬಾರಿ. ಅವರು ಮಾತನಾಡಿರುವಂಥದ್ದು ಅಷ್ಟು ನೋವನ್ನು ತಂದಿರುವಂಥದ್ದು. ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಸದಸ್ಯರು. ನೋಡ್ತಾ ಇದ್ದೀವಿ, ಒಂದು ಕಡೆ ಸೋನು ನಿಗಮ್ ಸ್ಪಷ್ಟನೆ ಕೊಡುವಂತಹ ನೆಪದಲ್ಲಿ 5-6 ಗುಂಡಾಗಳು ಅಂತ ಹೇಳಿರುವಂಥದ್ದು. ಮೊನ್ನೆ ಸ್ಟೇಜ್ ಮೇಲೆ ಮಾತನಾಡುವಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದ, ಆತ ನನಗೆ ಥ್ರೆಟ್ನಿಂಗ್ ಮಾಡೋ ಥರ, ನನಗೆ ಭಯ ಹುಟ್ಟಿಸೋ ಥರ ಕನ್ನಡ ಕನ್ನಡ ಅಂತ ಕೂಗ್ತಾ ಇದ್ದ ಅಂತ ಹೇಳಿ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ 4-5 ಜನ ರೌಡಿ ಎಲಿಮೆಂಟ್ಸ್ಗಳಿತ್ತು. ಅದು ಕಾಲೇಜ್ ಫಂಕ್ಷನ್ ಸ್ವಾಮಿ, ನೀವು ಹೋಗಿರೋದು ಕಾಲೇಜ್ಗೆ. ಅಲ್ಲಿ ಕಾಲೇಜಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ? ಹೊರಗಡೆಯವ್ರು ಯಾರ್ಯಾರೋ ಬರೋದಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಮಾತನಾಡಬೇಕು ಅಂತೇಳಿ ಮಾತನಾಡೋದು, ಸ್ಪಷ್ಟನೆ ಕೊಡುವಂಥ ಹೆಸರಲ್ಲಿ ಮತ್ತೊಂದಿಷ್ಟು ದೂಷಣೆಯನ್ನು ಕೊಡುವಂಥದ್ದು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಕಾರಣದಿಂದಾಗಿ ಅವರ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ದಾವೆ. ಈಗ ಚಿತ್ರದುರ್ಗದಲ್ಲೂ ಕೂಡ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಅವರಿಗೆ ದೂರನ್ನ ಕೊಟ್ಟಲಾಗಿದೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ದೂರು ದಾಖಲಾಗಿರುವಂಥದ್ದು. ಇನ್ನ ಒಂದು ಕಡೆ ಸೋನು ನಿಗಮ್ ಬ್ಯಾನ್ ಆಗ್ತಾ ಇದ್ದಾರೆ, ಬ್ಯಾನ್ ಆಗಿರೋ ಬಗ್ಗೆ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ದೂರನ್ನ ಕೊಟ್ಟಿರುವಂಥದ್ದು. ಬೆಂಗಳೂರಲ್ಲಿ ಬ್ಯಾನ್ ಘೋಷಣೆ ಆಗುತ್ತೆ, ಚಿತ್ರದುರ್ಗದಲ್ಲಿ ದೂರು ದಾಖಲಾಗಿದೆ. ಈಗ ಮಂಡ್ಯದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ದೂರನ್ನ ದಾಖಲು ಮಾಡಿದ್ದಾರೆ. ಮಂಡ್ಯ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರನ್ನ ಬಂಧಿಸಿ ಅನ್ನುವಂಥ ಒತ್ತಾಯವನ್ನ ಕೂಡ ಈ ದೂರಿನಲ್ಲಿ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹಲವು ಕನ್ನಡ ಪರ ಸಂಘಟನೆಗಳವರು ಮಂಡ್ಯ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ವಾದಗಳನ್ನ ಸಹಿಸುವಂತದ್ದಲ್ವೇ ಅಲ್ಲ. ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಮಾತುಗಳನ್ನ ಆಡಿರುವಂತ ಸೋನು ನಿಗಮ್ ಅವರನ್ನ ಕರ್ನಾಟಕ ಚಿತ್ರರಂಗ ನಿಷೇಧ ಮಾಡಬೇಕು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಮೌನವನ್ನ ಮುರಿದು ಸೋನು ನಿಗಮ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಮಾತನ್ನ ಆಡಬೇಕು. ತಮಗೆ ಮತ ಕೊಟ್ಟಂತ ಕನ್ನಡಿಗರ ಸ್ವಾಭಿಮಾನ ಉಳಿಯುವ ನಿಟ್ಟಿನಲ್ಲಿ ಸೋನು ನಿಗಮ್ ಅವರನ್ನ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸರ್ಕಾರ ನಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕಿಡಿಗೇಡಿಗಳು ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ ಏನಾದರೂ ತಪ್ಪು ಪದ ಸಂದೇಶ ತಲುಪಿಸುವಂಥದ್ದು,
ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸುವಂಥ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಯಾರೇ ಮಾಡಿದ್ರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ 24 ಗಂಟೆ ಒಳಗೇನೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಬಂಧನಕ್ಕೆ ಒಳಪಡಿಸುವಂಥ ಒಂದು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕನ್ನುವ ಆಗ್ರಹವನ್ನು ಕನ್ನಡ ಸೇನೆ ಇಂದು ಮಾಡ್ತಾ ಇದೆ. ಸೋನು ನಿಗಮ್ ಅವ್ರನ್ನ ಬಂಧನ ಮಾಡಬೇಕು. ಯಾವುದೇ ಕಾರಣಕ್ಕೂ ಚಿತ್ರರಂಗ ಅವ್ರನ್ನ ಬಹಿಷ್ಕರಿಸಬೇಕು. ಯಾವುದೇ ಕಾರಣ ಗಾಯಕ ಸೋನು ನಿಗಮ್ ಮೇಲೆ ದೂರುಗಳು ಒಂದಿಲ್ಲ ಒಂದು ಕಡೆ ದಾಖಲಾಗ್ತಾ ಇದ್ದಾವೆ, ಮತ್ತೊಂದು ಕಡೆ ಬ್ಯಾನ್ ಕೂಡ ಮಾಡಿದೆ ಅವರನ್ನ ಕನ್ನಡ ಚಿತ್ರರಂಗ. ಈಗ ಗಾಯಕ ಸೋನು ನಿಗಮ್ ಅವರಿಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಆವಲಹಳ್ಳಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿ ಅನ್ನುವಂಥ ನೋಟಿಸ್ ಅನ್ನ ಈಗ ಪೊಲೀಸರು ಜಾರಿ ಮಾಡಿರುವಂಥದ್ದು. 1 ವಾರದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು, ಈ ಸೂಚನೆಯನ್ನ ಕೂಡ ಈಗ ಪೊಲೀಸರು ಕೊಟ್ಟಿದ್ದಾರೆ. ಕೇವಲ ಸೋನು ನಿಗಮ್ ಅವರಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೂ ಕೂಡ ನೋಟಿಸ್ ಅನ್ನ ಕೊಡೋದಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೋನು ನಿಗಮ್ ಮಾತನಾಡಿದಂಥ ವಿಡಿಯೋ ಪರಿಶೀಲನೆಗೆ ಕೂಡ ಈಗ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸರು. ನೋಡಿ, ಸುಮ್ಮನೆ ತಮ್ಮ ಮೇಲೆ ತಾವು ಎಳೆದುಕೊಂಡಂಥದ್ದು ಇದು. ಮಾತಾಡಿದ್ರು ಹೋಯ್ತು, ಮುತ್ತೊಡೆದ್ರು ಹೋಯ್ತು ಅನ್ನುವಂಥ ಒಂದು ಮಾತಿದೆ. ಸೋನು ನಿಗಮ್ ಅಂಥವ್ರು ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಕನ್ನಡಿಗರು ಅತಿಯಾದಂಥ ಪ್ರೀತಿಯನ್ನು ಕೊಡ್ತಾರೆ, ಯಾವುದೇ ಅಡೆತಡೆ ಇಲ್ಲದೆ ಫಿಲ್ಟರ್ ಇಲ್ಲದಂಥ ಪ್ರೀತಿ ಕನ್ನಡಿಗರದ್ದು. ಅಂಥ ಕನ್ನಡಿಗರಿಗೆ ಯಾರಾದರೂ ಮೋಸವನ್ನು ಮಾಡ್ತಾ ಇದ್ದಾರೆ ಅಥವಾ ಈ ರೀತಿಯಾಗಿ ಅವಹೇಳನ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಕನ್ನಡಿಗರ ಕೋಪ ಕೂಡ ಅಷ್ಟೇ ಸಾತ್ವಿಕ ಇರುತ್ತೆ, ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ದೂರುಗಳ ಸರಮಾಲೆಗೆ ನಾವು ನೋಡ್ತಾ ಇದ್ದೀವಿ. ಈಗ ಇನ್ನ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಕಾನ್ಸ್ಟೇಬಲ್ ಒಬ್ರು ಭಾಗಿಯಾಗಿದ್ದಾರಾ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಬಜ್ಬೆ ಕಾನ್ಸ್ಟೇಬಲ್ ಭಾಗಿಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಜ್ಬೆ ಠಾಣೆ ಪೇದೆ ರಶೀದ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಹಿಂದೂ ಜಾಗರಣಾ ವೇದಿಕೆಯಿಂದ ಸ್ಫೋಟಕ ಆರೋಪ ಇದು. ಅಶ್ರಫ್ ಗುಂಪು ಹತ್ಯೆ ಬೆನ್ನಲ್ಲೇ ಸುಹಾಸ್ ಶೆಟ್ಟಿಗೆ ಕಡಿವಾಣವನ್ನ ಹಾಕೋದಕ್ಕೆ ಮುಂದಾಗಲಾಗಿತ್ತು. ಸುಹಾಸ್ ಬಳಿ ಇದ್ದಂಥ ಶಸ್ತ್ರಾಸ್ತ್ರವನ್ನು ವಶಕ್ಕೆ ಪಡೆದಿದ್ರು ಪೊಲೀಸರು. ಆತ್ಮರಕ್ಷಣೆಗೆ ಇಟ್ಟುಕೊಂಡಿದ್ದಂಥ ಆಯುಧವನ್ನ ವಾಪಸ್ಸನ್ನ ಪಡಿತಿದ್ದಂತೆಯೇ ಹತ್ಯೆ ಆಗಿದೆ. ಸುಹಾಸ್ ಹತ್ರ ಆಯುಧಗಳಿಲ್ಲ ಅನ್ನುವಂಥ ಮಾಹಿತಿ ಹಂತಕರಿಗೆ ರವಾನೆಯಾಗಿದ್ದು ಹೇಗೆ? ಈ ಪ್ರಶ್ನೆಯನ್ನ ಇವತ್ತು ಮಾಡಲಾಗ್ತಾ ಇದೆ. ಬಜ್ಬೆ ಪೊಲೀಸ್ ಪೇದೆ ರಶೀದ್ ಹಂತಕರಿಗೆ ಮಾಹಿತಿಯನ್ನ ರವಾನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಹಿಂದೂ ಜಾಗರಣಾ ವೇದಿಕೆ ಮಾಡ್ತಾ ಇದೆ. ಹಿಂದೂ ಜಾಗರಣಾ ವೇದಿಕೆಯ ಪ್ರಾಂತ ಪ್ರಮುಖ್ KT ಉಲ್ಲಾಸ್ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಪೊಲೀಸ್ ಅಧಿಕಾರಿ ಕೂಡ ಶಾಮೀಲಾಗಿರೋ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಗಂಭೀರವಾಗಿ ಆರೋಪವನ್ನು ಮಾಡಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಟಿ ಉಲ್ಲಾಸ್ ಅವರು. ಸರ್, ಏನು ಆರೋಪ ಮಾಡ್ತಾ ಇದ್ದೀರಿ? ಯಾಕೆ ಪೊಲೀಸ್ ಅಧಿಕಾರಿ ಈ ಕೃತ್ಯದಲ್ಲಿ ಭಾಗವಹಿಸಬೇಕು ಅಂತ? ರಶೀದ್ ಅನ್ನುವಂತ ಹೆಡ್ ಕಾನ್ಸ್ಟೇಬಲ್ ಸುಹಾಸ್ ಶೆಟ್ಟಿಗೆ ಕಳೆದ 1 ತಿಂಗಳಿಂದ ಫೋನ್ ಅನ್ನ ಮಾಡಿ ಹಿಂಸೆ ಕೊಡ್ತಾ ಇದ್ರು ಅನ್ನುವಂಥದ್ದು ಸುಹಾಸ್ ಶೆಟ್ಟಿ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದು. ಪೊಲೀಸ್ನವರು ಆ ರೀತಿಯ ಹಿಂಸೆಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಅವರು ಕೊಟ್ಟಿರುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ. ಅದೇನಂದ್ರೆ ಅದರ ಟೈಮಿಂಗ್ ಏನಿದೆಯಲ್ಲ, ಅಂದ್ರೆ 3 ದಿವಸದ ಹಿಂದೆ ಅವ್ರ ಹತ್ರ ಇದ್ದಂತ ಟೂಲ್ಸ್ ಅನ್ನ ಪೊಲೀಸ್ನವರು ತೆಗೆಸ್ತಾರೆ. ಈ ಕೃತ್ಯ ಆಗ್ಬೇಕಾದ್ರೆ, ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿ. ಈಗ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಶಸ್ತ್ರ ಇಲ್ಲದಿರೋದು ಆರೋಪಿಗಳಿಗೆ ನೆರವಾಯ್ತಾ? ಹೇಗೆ? ಅವರ ತಾಯಿನೇ ಅಥವಾ ತಂದೆನೇ ಅದನ್ನು ಹೇಳಿದ್ದಾರೆ. ಅಂದ್ರೆ ನನ್ನ ಮಗನ ಹತ್ರ ಅಕಸ್ಮಾತ್ ಆಯುಧ ಇದ್ದಿದ್ರೆ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ಕೋತಾ ಇದ್ದ, ಅತ್ತರ ಹೆದರುಪಕ್ಕಲ ಅವನಲ್ಲ, ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನ್ನಿಸ್ತದೆ. ಸತ್ಯ. ಸರ್, ಇವಾಗ ಯಾವ ರೀತಿಯಾಗಿ ಈ ರಶೀದ್ ಅನ್ನೋರು ಟಾರ್ಚರ್ ಕೊಡ್ತಾ ಇದ್ರು ಸುಹಾಸ್ ಶೆಟ್ಟಿಗೆ? ಅವರು ಏನೆಲ್ಲ ಹೇಳಿದ್ದಾರೆ? ನಿಮಗೆ ಸಿಕ್ಕಿರುವಂತ ಮಾಹಿತಿ ಏನು ಅಂತ? ಅಲ್ಲ, ಅದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಇನ್ನು ಒಳಗಡೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ಫೋನ್ ಮಾಡಿ ಅವಾಗ ಸ್ಟೇಷನ್ಗೆ ಕರ್ಲಿಯೋದು, ಇನ್ನೇನೋ ಮಾಡೋದು, ಫೋನ್ ಮಾಡೋದು, ಆ ಥರದ್ದೇನೋ ಅವ್ರ ಹೆಸರನ್ನ ಹೇಳಿದ್ದಾರೆ. ಈಗ ಕಳಸದ 2 ಹಿಂದೂ ಹುಡುಗರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು. ನೀವಾಗ ಹೇಳ್ತಾ ಇದ್ರಿ, ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಬೇರೆ ಉದ್ದೇಶಕ್ಕೆ, ಆದ್ರೆ ಇಲ್ಲಿ ಅವರನ್ನ ಹತ್ಯೆಗೆ ಬಳಸಲಾಗಿದೆ ಎಂಬ ಆರೋಪವನ್ನು ಮಾಡ್ತಾ ಇದ್ರು. ಏನ್ ಹೇಳ್ತಿದ್ರು? ಅದೇ ಒಂದೇನಂದ್ರೆ
ಇಷ್ಟ ತನಕ ಇವರೇನು PFIನವರು ಹಿಂದೂ ಟಾರ್ಗೆಟೆಡ್ ಹತ್ಯೆಗಳನ್ನು ಮಾಡಿದ್ರು, ಅದರಲ್ಲಿ ಎಲ್ಲದರಲ್ಲೂ ನೇರವಾಗಿ ಮುಸಲ್ಮಾನರೇ ಇದ್ರು. ಬಹುತೇಕ ಎಲ್ಲ ಆ ರೀತಿಯ ಕೇಸ್ಗಳು NIA ಅಂದರೆ ಒಂದು ಭಯೋತ್ಪಾದಕ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯ ಇದಕ್ಕೆಲ್ಲವೂ ಹೋಗಿದೆ, ತನಿಖೆಗೆ ಹೋಗಿದೆ. ಅದನ್ನ ಬಚಾವ್ ಮಾಡಲಿಕ್ಕೆ ಇದರಲ್ಲಿ ಬರೀ ಮುಸಲ್ಮಾನರಿಲ್ಲ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಅವರಿಬ್ಬರನ್ನ ಇದರೊಳಗೆ ಸೇರಿಸಿರಬಹುದು ಅನ್ನುವಂಥ ಬಲವಾದ ಅನುಮಾನ. ಅವರ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸಿದಾಗ ಕಳಸದಲ್ಲಿ ಅವ್ರು ಯಾವುದು ಆ ರೀತಿಯ ಅಪರಾಧ ಚಟುವಟಿಕೆಗಳನ್ನ ಮಾಡುವಂಥದ್ದು ಆ ರೀತಿಯ ಬ್ಯಾಕ್ ಗ್ರೌಂಡ್ ಅವ್ರದ್ದಿಲ್ಲ. ಒಟ್ಟು 15 ದಿವಸದಿಂದ ಇವ್ರು ಕರ್ಕೊಬಂದು ಮನೇಲಿ ಇಟ್ಕೊಂಡಿದ್ರು ಅನ್ನುವಂಥ ಸುದ್ದಿ ಇದೆ. ಬಹುಶಃ ಅವರಿಗೆ ಇದರ ಈ ರೀತಿಯ ಕೃತ್ಯದ ಮಾಹಿತಿ ಇತ್ತೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ. ಈ ತನಿಖೆಯ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬಹುದು ಅನ್ನುವಂಥ ಒಂದು ಅನುಮಾನ. ಘಟನೆ ಆಗಿದೆ, ಅದಕ್ಕೊಂದು ಪ್ರತಿಕಾರ ಇವನು ಒಬ್ಬ ರೌಡಿ ಶೀಟ್ರು ಅದಕ್ಕೆ ಆಗಿದೆ ಅದನ್ನ ಇದನ್ನ ಜಸ್ಟಿಫಿಕೇಶನ್ ಮಾಡುವಂತ ಒಂದು ಪ್ರಯತ್ನವನ್ನ ಗೃಹ ಸಚಿವರು ಮತ್ತು ಸರ್ಕಾರ ಮಾಡ್ತಾ ಇದ್ದಾರೆ. ಇದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಉಲ್ಲಾಸ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸುಹಾಸ ಆಯ್ತು. ಈಗ VHP ಮುಖಂಡ ಶರತ್ ಪಂಪ್ವೆಲ್ ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅನ್ನುವಂಥ ಆರೋಪ. VHP ಮುಖಂಡ ಶರಣ್ ಪಂಪ್ವೆಲ್ ಅವರಿಗೆ ಕೊಲೆ ಬೆದರಿಕೆ ಇದೆ. ನನ್ನ ಆತ್ಮರಕ್ಷಣೆಗೆ ಆಯುಧವನ್ನ ಕೇಳಿದ್ರು ಕೂಡ ಪೊಲೀಸರು ಕೊಡ್ತಾ ಇಲ್ಲ ಅಂತ ಹೇಳಿ ಶರಣ್ ಪಂಪ್ವೆಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿರುವಂತದ್ದಿದು. ಭಾಷಣ ಮಾಡಿದ್ರೆ ಪೊಲೀಸರು ಸೋಮೋಟೋ ಕೇಸ್ ಮಾಡ್ತಾರೆ. ಆತ್ಮರಕ್ಷಣೆಗೆ ಆಯುಧಕ್ಕೆ ಮನವಿ ಮಾಡಿದ್ರೆ ಕೊಡ್ತಾ ಇಲ್ಲ, ಗನ್ ಲೈಸೆನ್ಸ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ಕೂಡ ಪಂಪ್ವೆಲ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಕೊಲೆ ಬೆದರಿಕೆ ಹಾಕಿದಂಥವರ ಮೇಲೆ ಯಾವುದೇ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಸುಹಾಸ್ ಹತ್ಯೆ ಕೇಸ್ನಲ್ಲೂ ಸುಮ್ಮನೆ ಹಿಂದೂಗಳ ಹೆಸರನ್ನ ಸೇರಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಶರಣ್ ಪಂಪ್ವೆಲ್ ಅವರು ಮಾಡಿರುವಂಥದ್ದು. ಸುಹಾಸ್ ಹತ್ಯೆ ಕೇಸ್ನಲ್ಲಿ ಸುಮ್ಮನೆ ಹಿಂದೂಗಳ ಹೆಸರನ್ನ ಸೇರಿಸಲಾಗಿದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ತನಿಖೆ ಆಗಬೇಕು ಅಂತ ಶರಣ್ ಪಂಪ್ವೆಲ್ ಅವರು ಆಗ್ರಹವನ್ನ ಮಾಡಿದ್ದಾರೆ. ಶೆಟ್ಟಿ ಹತ್ಯೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಬ್ಡೆಲಿಗೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಫಿನಿಶ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಶರಣ್ ಪಂಪ್ವೆಲ್ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ, ಏನ್ ಪೊಲೀಸರಿಗೆ ಅಪ್ರೋಚ್ ಹಾಕಿದ್ದೀರಾ, ಕೇಸ್ ಕೊಟ್ಟಿದ್ದಾರಾ, ಏನು? ನೋಡಿ, ಒಂದನೇದಾಗಿ ಯಾರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾರು ನಿಮಗೆ ಥ್ರೆಟ್ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತೇಳಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು, ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂಥ 100 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷಗಳಲ್ಲಿ ನೀವು 10-15 ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದ್ದೀರಿ. ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ನಿಲ್ಲಿಲ್ಲ. ಹಿಂದುತ್ವ ಕಾರ್ಯ ಇದೇ ರೀತಿ ನಡೀತಲೇ ಇರುತ್ತೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ, ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಇನ್ನು ಎರಡನೇದು, ನಾನು ಪೊಲೀಸ್ ಇಲಾಖೆಗೆ ಕಳೆದ 16 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ, ದೂರನ್ನು ಕೊಟ್ಟಿದೆ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದ್ರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಈ ಪೊಲೀಸರ ಈ ರೀತಿಯ ಏನು ನಿರ್ಲಕ್ಷ್ಯದ ಕಾರಣದಿಂದಾಗಿಯೇ ಇವತ್ತು ಸುಹಾಸಿನ ಹತ್ಯೆ ಆಗಿದೆ. ಸುಹಾಸಿಗೆ 1 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ಇವರೇನಾದರೂ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಇವತ್ತು ಸುಹಾಸ್ ಶೆಟ್ಟಿ ಜೀವ ಉಳಿತಾ ಇತ್ತು. ಯಾಕೆ ಇವರು ಯಾರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ? ನಾನು ಹೇಳ್ತಿರೋದು, ಯಾರೋ ಒಬ್ಬ ಹಿಂದೂ ಯುವಕ ನಿಮ್ಮ ಇದರಲ್ಲಿ ಯಾರೋ ನಿನ್ನೆ ಹಾಕಿದ್ದಾನೆ, ಇವತ್ತು ಅವನನ್ನು ಬಂಧನ ಮಾಡಿದ್ದಾರೆ, ಧನುಷ್ ಅಂತೇಳಿ. ಅವನನ್ನು ನಿಮಗೆ ಪತ್ತೆ ಹಚ್ಚಿ ಬಂಧನ ಮಾಡಲಿಕ್ಕಾಗುತ್ತೆ. ಆದರೆ ಯಾರು ಮುಸಲ್ಮಾನರು ಯುವಕರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾರೆ, ಅವರೇ ನಿಮಗೆ ಬಂಧನ ಮಾಡಲಿಕ್ಕೆ ಆಗುದಿಲ್ಲ ಅಂತ ಕೇಳಿದ್ರೆ ಇದು ನಿಮ್ಮ ನಿರ್ಲಕ್ಷ್ಯ ಅಲ್ಲದೆ ಬೇರೆ ಏನು ಕಾರಣ? ಅಷ್ಟು ಮಾತ್ರ ಅಲ್ಲ, ಪೊಲೀಸರು ಇನ್ನೂ ನನ್ನ ಮೇಲೆ FIR ಮಾಡಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಬೇರೆ ಯಾವುದು ಶರಣ್ ಮಾತನಾಡಿದರೆ ಅಥವಾ ಇನ್ನೊಂದು ಪ್ರತಿಭಟನೆ ಮಾಡಿದರೆ ನೀವು ಸೊಮೋಟೋ ಕೇಸ್ ದಾಖಲು ಮಾಡ್ತೀರಿ. ಆದರೆ ನನಗೆ ಈ ರೀತಿಯ ಬೆದರಿಕೆ ಬಂದರೆ ನೀವು ಅದನ್ನು ಕೇಸ್ ದಾಖಲು ಮಾಡಲ್ಲ. ಈ ನಿಮ್ಮ ತಾರತಮ್ಯದ ನೀತಿ, ನಿಮ್ಮ ಈ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಒಂದಷ್ಟು ಘಟನೆಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಇದನ್ನು ಜವಾಬ್ದಾರಿಯನ್ನು ಇವತ್ತು ನೀವು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.
ಇದು ವಿಎಸ್ಪಿ ಮುಖಂಡ ಶರಣ್ ಪಂಪೆಲ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಪಹಲ್ಗಾಮ್ ಮೇಲೆ ದಾಳಿಯಾಗಿ 12 ದಿನಗಳು ಕಳೀತಾ ಇದ್ದಾವೆ. ಪಾಕ್ ವಿರುದ್ಧ ಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಭಾರತ ಮಾಡಿಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ. ಈ ದಾಳಿಯನ್ನ ಖಂಡಿಸಿದ್ದಾರೆ. ಜೊತೆಗೆ ಸಂತ್ರಸ್ತರ ಬಗ್ಗೆ ಕೂಡ ಅನುಕಂಪವನ್ನ ತೋರಿದ್ದಾರೆ. ಯಾರೆಲ್ಲ ಈ ದಾಳಿಯ ಹಿಂದೆ ಇದ್ದಾರೆ, ದಾಳಿ ಮಾಡಿದ್ದಾರೆ, ಅಂಥವರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಅನ್ನುವಂಥ ಮಾತುಗಳನ್ನ ಕೂಡ ಪುಟಿನ್ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮಧು, ಈ ದಾಳಿ ಆದ ಬಳಿಕ ನಾವು ನೋಡ್ತಿದ್ವಿ, ವಿಶ್ವದ ಬಹುತೇಕ ರಾಷ್ಟ್ರಗಳ ಮುಖ್ಯಸ್ಥರು, ಅಧ್ಯಕ್ಷರು, ಪ್ರಧಾನಿಗಳು ಮಾತನಾಡಿದ್ರು. ಟ್ರಂಪ್ ಕೂಡ ಕರೆಯನ್ನ ಮಾಡಿ ಮಾತನಾಡಿದ್ರು. ಆದರೆ ಇವತ್ತು ಪುಟಿನ್ ಮಾಡಿರುವಂತಹ ಕರೆ ಯಾವ ರೀತಿಯಾಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿದೆ ಅಂತ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ? ರಾಘವೇಂದ್ರ, ನೀವು ಸಿಗ್ನಿಫಿಕೆನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಒಂದು ಕಡೆ ಪಾಕಿಸ್ತಾನ ಇವತ್ತು 13ನೇ ದಿನ, 13 ದಿನಗಳಲ್ಲಿ ಸುಮಾರು ಒಂದು 130 ರೀತಿಯ ಸ್ಟೇಟ್ಮೆಂಟ್ಗಳನ್ನು ಹೇಳಿದೆ. ವೀರಾವೇಶದ, ಆಕ್ರೋಶದ ಮಾತುಗಳು ಮೊದಲ ದಿನ, ಅದಾದ ನಂತರ 2ನೇ ದಿನ ನ್ಯೂಟ್ರಲ್ ಒಂದು ದೇಶದಿಂದ ಅಥವಾ ಪ್ಲಾಟ್ಫಾರ್ಮ್ ಇಂದ ತನಿಖೆ ಅನ್ನುವಂಥ ಆಗ್ರಹ, ಅದಾದ ಮೇಲೆ ಸಿಂಧೂ ನದಿಗೆ ವಿರುದ್ಧವಾಗಿ ಸಿಂಧೂ ನದಿ ಒಪ್ಪಂದವನ್ನು ನಿಲ್ಲಿಸಿದ್ದೆ, ಅದೆಲ್ಲ ಅದಕ್ಕೆ ವಿರುದ್ಧವಾಗಿ ರಕ್ತ ಹರಿಸ್ತೀವಿ ಅನ್ನುವಂಥ ಮಾತುಗಳು, ಎಲ್ಲ ರೀತಿಯ ಮಾತುಗಳನ್ನು ಹೇಳಾದ ಮೇಲೂ ಕೂಡ ಭಾರತದ ಒಂದು ಸಂಕಲ್ಪ ಮತ್ತು ನಿರ್ಣಯ ಮತ್ತು ಬದ್ಧತೆ ಏಕಮುಖವಾಗಿದೆ ಈ ವಿಚಾರದಲ್ಲಿ. ಅಂದರೆ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ಅಥವಾ ಶಿಕ್ಷೆ ಕೊಡುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನ, ಸಂಕಲ್ಪವನ್ನು ಏನು ಕಳೆದ 13 ದಿನಗಳಿಂದ ಸರ್ಕಾರ ಸರಣಿ ಸಭೆಗಳ ಮೂಲಕ ಅಥವಾ ವಿದೇಶಗಳ ಮಟ್ಟದಲ್ಲಿ ರಾಜತಾಂತ್ರಿಕ ಸಮರದ ಮೂಲಕ, ಮತ್ತೊಂದು ಕಡೆ ಆರ್ಥಿಕ ಸಮರದ ಮೂಲಕ, ವಾಯುನೆಲೆ ನೌಕಾನೆಲೆಗಳನ್ನು ಬಂದ್ ಮಾಡುವ ಮೂಲಕ ಈಗ 10 ಆಯಾಮಗಳಲ್ಲಿ 360 ಡಿಗ್ರಿಯಲ್ಲಿ ಪಾಕಿಸ್ತಾನವನ್ನು ಕಾಡ್ತಾನೆ ಇದೆ. ಸೊ ಫೈನಲಿ ಈಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊರೆ ಹೋಗಿ ಬೇಗ ಈ ಕ್ಲೋಸ್ ಡೋರ್ ಮೀಟಿಂಗ್ಗಳಾಗಿವೆ, ಬೇಗ ಈ ಬಗ್ಗೆ ಒಂದು ಈ ಗ್ಲೋಬಲ್ ಏಷ್ಯಾದಲ್ಲಿ ಟೆನ್ಷನ್ ಆಗ್ತಾ ಇದೆ. ಸೊ ಈ ಒಟ್ಟಾರೆ ಈ ಗ್ಲೋಬಲ್ ಏನು ಒಂದು ಸ್ಥಿರತೆಯನ್ನು ಹಾಳು ಮಾಡುವಂಥ ಇಂತಹ ಒಂದು ಯುದ್ಧೋನ್ಮಾದ ಏನಿದೆ, ಭಾರತ ಅಂಥದ್ದೊಂದು ಯುದ್ಧೋನ್ಮಾದ ಇಳಿದಿದೆ, ಅದಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡಿಕೊಳ್ಳುವಂಥ ಬೇಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಅದರ ಭಾಗವಾಗಿ ಈಗ ನೋಡಿ, ಇರಾನ್ ಪ್ರತಿನಿಧಿ ಈಗಾಗಲೇ ಪಾಕಿಸ್ತಾನದಲ್ಲಿದ್ದಾರೆ, ಭಾರತಕ್ಕೆ ಬರ್ತಾ ಇದ್ದಾರೆ. ಟರ್ಕಿ ಜೊತೆ ಒಂದಷ್ಟು ಏನು ಒಳ ಒಪ್ಪಂದಗಳಾಗ್ತಾ ಇದೆ ಅನ್ನುವಂಥದ್ದು. ಚೀನಾ ವಿಶ್ವಸಂಸ್ಥೆಯಲ್ಲಿ ಈ ಸ್ಟೇಟ್ಮೆಂಟ್, ಜಾಯಿಂಟ್ ಸ್ಟೇಟ್ಮೆಂಟ್ ವಿಚಾರವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿದ್ದು. ಅದಾದ ಮೇಲೆ ಅಮೆರಿಕ ಕೂಡ ಪಾಕಿಸ್ತಾನದ ಜೊತೆ ಒಂದು ರೀತಿ ತನಿಖೆಗೆ ಸಹಕರಿಸಿ ಅನ್ನೋ ರೀತಿ ಪರೋಕ್ಷವಾಗಿ ಭಾರತಕ್ಕೆ ಹೇಳಿದ್ದಂತೆ ಎಲ್ಲ ಉಪಕ್ರಮಗಳನ್ನು ವಿಶ್ವದ ಇತರ ರಾಷ್ಟ್ರಗಳ ಮುಖ ಮಾಡಿಸ್ಕೊಳ್ಬೇಕು, ತನಗೆ ಪೂರಕವಾಗಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇತ್ತು. ಅದರಲ್ಲಿ ಭಾಗಶಃ ಯಶಸ್ವಿಯಾಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಭಾರತ ಮಾತ್ರ ಸ್ಪಷ್ಟವಾಗಿದೆ, ಬದ್ಧವಾಗಿದೆ. ತನ್ನ ವಿರುದ್ಧ ಆಗಿರುವಂಥ ಈ ದೊಡ್ಡ ಅನ್ಯಾಯ, ಮೋಸ, ದ್ರೋಹ ಸುಮ್ಮನೆ ಇದ್ರೂ ಕೂಡ ಏನು ತೀಟೆ ಮಾಡುವಂಥ ಈ ಒಂದು ಪ್ರಕ್ರಿಯೆ ಏನಿದೆ, ಇದಕ್ಕೆ ಪಾಠ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಿನ್ನೆಯನ್ನು ಕೂಡ ಜಯಶಂಕರ್ ಮೊನ್ನೆ ತುಂಬ ತೀಕ್ಷ್ಣವಾಗಿಡಿದ್ದಾರೆ. ಪಾಶ್ಚಾತ್ಯ ರಾಷ್ಟ್ರಗಳು ಉಪದೇಶದ ಕೆಲಸವನ್ನು ನಿಲ್ಲಿಸಬೇಡಿ, ನಮಗೆ ಇದು ಉಪದೇಶ ಕೊಡುವಂಥ ಸಮಯವೂ ಅಲ್ಲ, ಅಂತಹ ಒಂದು ತಾಳ್ಮೆಯೂ ನಮಗಿಲ್ಲ ಇವತ್ತು. ಸೊ ಬೇಕಿದ್ರೆ ಕೈ ಜೋಡಿಸಿ, ಯಾಕಂದ್ರೆ ಕೈ ಜೋಡಿಸಿ ಅಂತ ಹೇಳ್ತಾ ಇರುವಂಥದ್ದು ಭಾರತದ ಸ್ವಾರ್ಥಕ್ಕೋಸ್ಕರ ಅಲ್ಲ, ವಿಶ್ವದ ಒಳಿತಿಗಾಗಿ. ವಿಶ್ವದ ಒಳಿತು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪಾಕಿಸ್ತಾನ ಬರೀ ಭಾರತಕ್ಕಷ್ಟೇ ತೊಂದರೆ ಕೊಡ್ತಾ ಇಲ್ಲ, ಇಡೀ ವಿಶ್ವವ್ಯಾಪಿಯಲ್ಲಿ ಇರುವಂಥ ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ರೀತಿ ಗ್ಲೋಬಲ್ ಟೆರರಿಸಮ್ನ ಅಡ್ರೆಸ್ ಅಂತ ಇದೆ, ಅದು ಪಾಕಿಸ್ತಾನ. ಸೊ ಈ ಹಿನ್ನೆಲೆಯಲ್ಲಿ ನೀವು ಇಲ್ಲ ಒಂದು ತಟಸ್ಥವಾಗಿರಿ, ಇಲ್ಲ ಜೊತೆಗೆ ಸಹಕಾರ ಕೊಡಿ, ಅದನ್ನು ಬಿಟ್ಟು ಉಪದೇಶವನ್ನ ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥದ್ದು. ನಿನ್ನೇನು ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಏನಿತ್ತು, ಮೋದಿ ಅವರಿಂದ ನೀವು ಏನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರದಿಂದ ಏನು ನಿರೀಕ್ಷೆಯನ್ನು ಮಾಡ್ತೀರಾ, ಆ ಒಂದು ರೀತಿಯ ಕ್ರಮವೇ ಆಗೇ ಆಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತ ಒಂದು ನೇರ ಮೆಸೇಜನ್ನು ಕೊಡ್ತಾ ಇರೋ. ಸೊ ದಿನವೂ ಕೂಡ ವಾಯು ಸೇನಾಧಿಕಾರಿಗಳ ಜೊತೆ, ಭೂ ಸೇನಾಧಿಕಾರಿಗಳ ಜೊತೆ ಮತ್ತು ಈ ನೌಕಾಪಡೆ ಅಧಿಕಾರಿಗಳ ಜೊತೆ ಸರಣಿ ಸಭೆಗಳು ನಡೀತಾನೆ ಇದೆ. ಸೊ ತುಂಬ ಆತಂಕದಲ್ಲಿರುವಂಥ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಇತರ ದೇಶಗಳ ಬೆಂಬಲ ಸಹಕಾರವನ್ನು ಕೋರ್ತಾ ಇರುವಂಥ ಸಂದರ್ಭದಲ್ಲೇ ಸಿಗ್ನಿಫಿಕೆನ್ಸ್ ವಿಚಾರಕ್ಕೆ ಬರೋದಾದರೆ, ಪುಟಿನ್ ಇವತ್ತು ಕೊಟ್ಟಿರುವಂಥ ಈ ಒಂದು ಜೆಸ್ಚರ್ ಏನಿದೆ, ಕಾಲ್ ಮಾಡಿ ತಿಳಿಸಿರುವಂಥದ್ದು, ಒಂದು ವಿಕ್ಟರಿ ಡೇ ಪೆರೇಡ್ಗೆ ಹೋಗಬೇಕಿತ್ತು, ಮೋದಿ ಅವರು ಹೋಗಲಿಲ್ಲ, ರಾಜನಾಥ್ ಸಿಂಗ್ ಹೋಗಲಿಲ್ಲ. ಸೊ ಇಲ್ಲಿ ತುಂಬ ಸೀರಿಯಸ್ ಆಗಿ ಏನೋ ನಡೀತಾ ಇದೆ ಪ್ಲಾನು, ಇವತ್ತೋ ನಾಳೆನೋ ನಾಳಿದ್ದೋ ಯಾವ ಕ್ಷಣದಲ್ಲಿ ಏನು ಮಾಡ್ತಾರೆ. ಮಧ್ಯರಾತ್ರಿ ಪಾಕಿಸ್ತಾನದ ಸಚಿವರು ಬಂದು ತುರ್ತು ಸುದ್ದಿಗೋಷ್ಠಿಗಳನ್ನು, ಮಾಧ್ಯಮಗೋಷ್ಠಿಗಳನ್ನು ಮಾಡ್ತಾರೆ. ಅಂದರೆ ಪ್ರತಿದಿನವೂ ಕಳೆದ 13 ದಿನಗಳಿಂದ ಪ್ರತಿದಿನವೂ ಪ್ರತಿ
ಕ್ಷಣವೂ ಕೂಡ ಇಲಿ ಬೆಕ್ಕಿನ ಆಟವನ್ನು ಆಡ್ತಾ ಇದೆ ಪಾಕಿಸ್ತಾನ, ಅಂಥದ್ದೊಂದು ಒತ್ತಡದಲ್ಲಿದೆ. ಸೊ ಈ ಕಾರಣಕ್ಕೆ ಅವರು ಪದೇ ಪದೇ ಜಾಗತಿಕ ರಾಷ್ಟ್ರಗಳ ಬೆಂಬಲವನ್ನು ಕೋರ್ತಾ ಇದ್ದಾರೆ. ವೇರಾಸ್ ಈಗ ರಷ್ಯಾದಿಂದ ವ್ಲಾಡಿಮಿರ್ ಪುಟಿನ್ ಕರೆ ಮಾಡಿ ಈ ಒಂದು ಪ್ರಕ್ರಿಯೆಯಲ್ಲಿ ನ್ಯಾಯ ಸಿಗಲೇಬೇಕು ಭಾರತಕ್ಕೆ, ಯಾರು ಈ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು, ನಾವು ಭಾರತದ ಜೊತೆ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಗ್ಲೋಬಲ್ ಏಷ್ಯಾದಲ್ಲಿ ಪಾಕಿಸ್ತಾನದ ಒಂದು ಆತಂಕದ ಮನಸ್ಥಿತಿ ಏನಿದೆ ಅದಕ್ಕೆ ಮತ್ತಷ್ಟು ಏನು ತುಪ್ಪ ಸುರಿದಂತಾಗಿದೆ, ಮತ್ತಷ್ಟು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪಾಕಿಸ್ತಾನಕ್ಕೂ ಕೂಡ ಸೈಕಾಲಜಿಕಲ್ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಈ ಒಂದು ಜೆಸ್ಚರ್ ಭಾರತದ ಪರವಾಗಿ ಅನುಕೂಲ ಆಗುತ್ತೆ. ರಾಘವೇಂದ್ರ ಕೊಡಿ, ಮತ್ತೊಂದು ಕಡೆ ಈಗಾಗಲೇ ಸಿಂಧೂ ನದಿ ಒಪ್ಪಂದ ವಿಚಾರದಲ್ಲಿ ವೆರಿ ಇಂಪ್ರಾಕ್ಟಿಕಲ್, ಡ್ಯಾಮ್ ಇಲ್ಲ, ಮತ್ತೊಂದಿಲ್ಲ, ಏನು ಮಾಡೋಕ್ಕೆ ಸಾಧ್ಯ, ಬರೀ ಸ್ಟೇಟ್ಮೆಂಟ್ಗಷ್ಟೇ ಸೀಮಿತ ಆಗುತ್ತೆ, ಹೆಡ್ಲೈನ್ಸ್ಗಳಿಗಷ್ಟೇ ಸೀಮಿತ ಆಗುತ್ತೆ ಅನ್ನೋ ಒಂದು ಆಯಾಮದಲ್ಲಿ ಆದ್ಯತೆಗಳ ಲೆಕ್ಕಾಚಾರವನ್ನು ಬಹುತೇಕರು ಮಾಡ್ತಾ ಇದ್ರು. ಆದರೆ ಒಂದು ಕಡೆ ಸ್ಯಾಟಲೈಟ್ ಇಮೇಜ್ಗಳು ಮತ್ತು ಫಿಸಿಕಲ್ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ನಮ್ಮ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಆಗಿರುವಂಥ ನ್ಯೂಸ್ 18 ಕೂಡ ಆ ಒಂದು ವಿಚಾರದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರುವಂಥದ್ದು ಎಲ್ಲದರಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ನದಿಯ ಹರಿವು ಕಡಿಮೆ ಆಗಿದೆ, ಅಲ್ಲಿ ಒಣ ಭೂಮಿಗಳು ಕಾಣಿಸ್ತಾ ಇದೆ. ಸೊ ಒಂದು ಕಡೆ POKನಲ್ಲಿ ಫ್ಲಡ್ ಅಂತ ಪರಿಸ್ಥಿತಿ, ಅದಾದಮೇಲೆ ಮತ್ತೊಂದು ಕಡೆ ಬರದಂಥ ಪರಿಸ್ಥಿತಿ, ಎಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ಇತ್ತು ಭಾರತೀಯರು ನಿರೀಕ್ಷೆ ಮಾಡ್ತಾ ಇದ್ರು. ಆ ರೀತಿ ರಾಜತಾಂತ್ರಿಕ ಯುದ್ಧ, ಆರ್ಥಿಕ ಯುದ್ಧ ಮತ್ತು ಈಗ ಕ್ಷಿಪಣಿ ಅಥವಾ ಮತ್ತೊಂದು ಏನು ಬಾಂಬರು ಈ ಎಲ್ಲದರ ಮೂಲಕ ಕೊಡುವಂಥ ಪ್ರಯತ್ನವನ್ನು ಭಾರತ ಯಶಸ್ವಿಯಾಗಿ ಮಾಡ್ತಾ ಇದ್ರೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ವಾರ್ ಮಾಂಗರ್ಸ್ ಏನಿದ್ದಾರೆ, ಇವತ್ತು ನಾಳೆ ಈ ಕ್ಷಣನೇ ಹೋಗಿ ಯುದ್ಧ ಆಗಬೇಕು, ನಾನು ಹೋಗ್ತೀನಿ, ನೀವು ಬನ್ನಿ, ಮೋದಿನೇ ಯುದ್ಧ ಮಾಡಬಿಡಲಿ ಅಂತ ಏನು ದೊಡ್ಡ ಚರ್ಚೆಗಳು ನಡೀತಾ ಇದ್ದಲ್ಲ, ಅಷ್ಟೊಂದು ಇಂಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಇರುವಂಥ ಗ್ಲೋಬಲ್ ಸಿನಾರಿಯೋ ಒತ್ತಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಮತ್ತು ಭಾರತ ಗ್ಲೋಬಲ್ ಸ್ಟ್ಯಾನ್ಸ್ ಯಾವ ರೀತಿ ಇತ್ತು, ನಾವು ಯುದ್ಧದ ಪರವಲ್ಲ, ಶಾಂತಿಯ ಪರ ಮತ್ತು ಜಾಗತಿಕ ಸ್ಥಿರತೆಯ ಪರ ಅನ್ನುವಂಥ ಮಾತುಗಳನ್ನು, ಸಂದೇಶಗಳನ್ನು ಮೋದಿಯವರು ರಷ್ಯಾ ಉಕ್ರೇನ್ ವಿಚಾರದಲ್ಲಿ ನಮ್ಮ ವಿದೇಶಾಂಗ ನೀತಿ ಏನಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಯಾಕೆ ಭಾರತ ಯುದ್ಧ ಮಾಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಕೂಡ ಜಾಗತಿಕವಾಗಿ ಮಾಡಿಕೊಡ್ಬೇಕು. ಇದು ಯುದ್ಧ ಅನ್ನುವಂಥದ್ದು ಭೂದಾಹದಿಂದಲ್ಲ ಅಥವಾ ಆಕ್ರಮಣಶೀಲತೆಯ ಕಾರಣದಿಂದಲ್ಲ ಅಥವಾ ಸಂಪನ್ಮೂಲಗಳ ದಾಹದಿಂದಲ್ಲ, ಪ್ರತಿಯಾಗಿ ತಪ್ಪಿಗೆ ತಕ್ಕ ಶಾಸ್ತಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನಕ್ಕೆ ಏನು ಭಾರತ ಹೇಳಿದೆ ಅದರಲ್ಲೂ ಕೂಡ ಭಾಗಶಃ ಯಶಸ್ಸಾಗ್ತಾ ಇದೆ. ಅದರ ಒಂದು ಭಾಗವಾಗಿ ರಷ್ಯಾದ ಪುಟಿನ್ ಕರೆಯನ್ನು ಕೂಡ ನಾವು ಈ ಒಂದು ಆಯಾಮದಲ್ಲಿ ನೋಡಬಹುದು. ರಾಘವೇಂದ್ರ ಗುಡಿ.